ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈ ದಿವಸ 8ನೇ ತರಗತಿಯ ಇತಿಹಾಸ ವಿಭಾಗದ ಮೌರ್ಯರು ಮತ್ತು ಕುಶಾಣರು ಎಂಬ ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ಈಗಾಗಲೇ ಹಿಂದಿನ ಅವಧಿಯಲ್ಲಿ ಇತಿಹಾಸದ ಗುಪ್ತರು ಮತ್ತು ವರ್ಧನರ ಬಗ್ಗೆ ತಿಳ್ಕೊಂಡಿದ್ವಿ. ಈ ದಿವಸ ಮೌರ್ಯರ ಬಗ್ಗೆ ನಾವು ಅಭ್ಯಾಸವನ್ನು ಮಾಡೋಣ. ಮೌರ್ಯರು ಅಂದ ತಕ್ಷಣ ಈ ಭಾರತದ ಇತಿಹಾಸದಲ್ಲಿ ಮೌರ್ಯರಿಗೆ ಒಂದು ವಿಶೇಷವಾಗಿರತಕ್ಕಂಥ ಸ್ಥಾನವನ್ನು ನಾವು ನೀಡಿದ್ದೇವೆ. ಮೌರ್ಯರು ಭಾರತದ ಇತಿಹಾಸದಲ್ಲಿ ಮರೆಯಲಾಗದ ಮಾಣಿಕ್ಯದ ರೀತಿಯಲ್ಲಿ ಆಡಳಿತವನ್ನು ನಡೆಸಿರ್ತಕ್ಕಂಥವರು. ಹಾಗೇನೆ ಈ ಮೌರ್ಯರು ಮತ್ತು ಕುಶಾಣರು ಈ ಅಧ್ಯಾಯದಲ್ಲಿ ನಾವು ಏನೆಲ್ಲ ಅಂಶಗಳನ್ನು ತಿಳಿತಾ ಇದ್ದೇವೆ ಅಂತಕ್ಕಂಥದ್ದನ್ನು ನೋಡೋಣ. ಮೊದಲಿಗೆ ಭಾರತ ಕಂಡ ಮೊದಲ ಸಾಮ್ರಾಜ್ಯ ಮೌರ್ಯರು. ಮತ್ತು ಮೌರ್ಯ ಸಾಮ್ರಾಜ್ಯದ ಸುಪ್ರಸಿದ್ಧ ದೊರೆ ಅಶೋಕನ ಸಾಧನೆ ಇರ್ಬೋದು, ಆಡಳಿತ ಮತ್ತು ಕೊಡುಗೆಗಳು, ಕುಶಾಣರ ಇತಿಹಾಸ ಹಾಗೂ ಕಾನಿಷ್ಕನ ಆಡಳಿತ ಮತ್ತು ವಾಸ್ತುಶಿಲ್ಪದ ಕೊಡುಗೆಗಳು, ಮೌರ್ಯರ ಕಾಲದಲ್ಲಿನ ಅಶೋಕನ ಸಾಮ್ರಾಜ್ಯದ ಪ್ರದೇಶವನ್ನು ಭಾರತದ ಭೂಪಟದಲ್ಲಿ ಗುರುತಿಸುವಂಥದ್ದು, ಇವೆಲ್ಲ ಅಂಶಗಳನ್ನು ನಾವು ಇವತ್ತು ಅಭ್ಯಾಸವನ್ನು ಮಾಡೋಣ. ಇಲ್ಲಿ ಮೊದಲಿಗೆ ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯರದು ಅಂತ ಹೇಳ್ಬೋದು. ಹಾಗೆಯೇ ಇವರು ಮಗಧದಿಂದ ತಮ್ಮ ಒಂದು ಆಳ್ವಿಕೆಯನ್ನು ಪ್ರಾರಂಭ ಮಾಡಿದರು ಅಂತಕ್ಕಂಥದ್ದು. ಚಂದ್ರಗುಪ್ತ ಮೌರ್ಯ, ಬಿಂದುಸಾರ ಹಾಗೂ ಅಶೋಕ ಈ ಮನೆತನದ ರಾಜರುಗಳಲ್ಲಿ ಅತ್ಯಂತ ಪ್ರಸಿದ್ಧರಾಗಿರ್ತಕ್ಕಂಥ ರಾಜರುಗಳಂತೆ. ಚಂದ್ರಗುಪ್ತ ಮೌರ್ಯನಿಂದ ಹಿಡಿದು ಬಿಂದುಸಾರ, ಆನಂತರ ಅವನ ಮಗನಾಗಿರ್ತಕ್ಕಂಥ ಅಶೋಕ ಬಹಳ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ರಾಜರುಗಳು. ಈ ರಾಜಮನೆತನವು ಚಂದ್ರಗುಪ್ತ ಮೌರ್ಯನಿಂದ ಸ್ಥಾಪನೆಯಾಯಿತು. ಈ ಮೌರ್ಯ ಸಾಮ್ರಾಜ್ಯ ಚಂದ್ರಗುಪ್ತ ಮೌರ್ಯನಿಂದ ಸ್ಥಾಪನೆಯಾಯಿತು. ಇವನು ಪ್ರಖ್ಯಾತಿಯನ್ನ ಗ್ರೀಕರ ರಾಯಭಾರಿಯಾಗಿದ್ದ ಮೆಗಸ್ತನಿಸನು ಇಂಡಿಕಾದಲ್ಲಿ ದಾಖಲಿಸಿ ಇವನ ಸಾಧನೆಯನ್ನ ಅಮರಗೊಳಿಸಿದ್ದಾನೆ ಅಂತ. ಯಾರ ಸಾಧನೆಯನ್ನು ಅಮರಗೊಳಿಸಿದ್ದಾನೆ ಅಂತಂದ್ರೆ, ಚಂದ್ರಗುಪ್ತ ಮೌರ್ಯನಿಂದ ಸ್ಥಾಪನೆಯಾಗಿರ್ತಕ್ಕಂತಹ ಈ ಒಂದು ಮೌರ್ಯ ಸಾಮ್ರಾಜ್ಯ ಈ ಚಂದ್ರಗುಪ್ತನ ಕಾಲದಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನ ಪಡೆದಿತ್ತು ಅಂತಕ್ಕಂಥದ್ದು ನಮಗೆ ಹೇಗೆ ತಿಳಿದು ಬರುತ್ತೆ ಅಂತಂದ್ರೆ, ಗ್ರೀಕ್ ರಾಯಭಾರಿಯಾಗಿರ್ತಕ್ಕಂತಹ ಮೆಗಸ್ತಾನಿಸನು ಭಾರತಕ್ಕೆ ಬಂದಾಗ ಚಂದ್ರಗುಪ್ತ ಮೌರ್ಯನ ಒಂದು ಸಾಮ್ರಾಜ್ಯದ ಆಡಳಿತವನ್ನ ನೋಡಿ ಅದನ್ನು ದಾಖಲೆಗೊಳಿಸಿ ತನ್ನ ಇಂಡಿಕಾದಲ್ಲಿ ಅದನ್ನು ದಾಖಲಿಸಿದ್ದಾನೆ. ಅದು ಇವತ್ತಿಗೂ ನಮ್ಗೆ ಏನಾಗಿದೆ ಅಂತಂದ್ರೆ, ಇದರಿಂದ ನಮಗೆ ಇವತ್ತಿಗೂ ಅಮರವಾಗಿರಿಸಿದ್ದಾನೆ. ಅಂದ್ರೆ ಇವತ್ತಿಗೂ ಸಹ ನಮಗೆ ಚಂದ್ರಗುಪ್ತರ ಮೌರ್ಯರ ಆಡಳಿತವನ್ನ ಮನಮುಟ್ಟುವ ರೀತಿಯಲ್ಲಿ ಅದನ್ನ ದಾಖಲಿಸಿದ್ದಾನೆ ಅಂತ ಹೇಳ್ಬೋದು ಮೆಗಸ್ತಾನಿಸ್ ಅಂತಕ್ಕಂಥದ್ದು. ಇನ್ನು ಮೌರ್ಯ ಸಾಮ್ರಾಜ್ಯ ಹಿಂದೆ ಯಾವ ರೀತಿ ಆಡಳಿತವನ್ನ ನಡೆಸಿತ್ತು ಅಂತಕ್ಕಂಥ ಮಾಹಿತಿಯನ್ನು ನಾವು ಏನೆಲ್ಲ ಯಾವ ಯಾವ ಅಂಶಗಳಿಂದ ನಾವು ಅದನ್ನ ತಿಳ್ಕೊಳ್ತೀವಿ ಅಂತಂದ್ರೆ, ಮೌರ್ಯ ಸಾಮ್ರಾಜ್ಯ ಇತ್ತು, ಮೌರ್ಯ ಸಾಮ್ರಾಜ್ಯ ಹೇಗೆ ಆಡಳಿತ ಮಾಡ್ತು, ಅವರ ಸಾಧನೆ ಏನು ಅಂತಕ್ಕಂಥದ್ದನ್ನು ನಾವು ಹೇಗೆ ತಿಳಿದುಕೊಂಡ್ವಿ ಅಂತಂದ್ರೆ, ನೋಡಿ, ಮೌರ್ಯ ಸಾಮ್ರಾಜ್ಯದ ಇತಿಹಾಸವನ್ನು ಅರಿಯಲು, ಮೌರ್ಯ ಸಾಮ್ರಾಜ್ಯದ ಇತಿಹಾಸವನ್ನು ಅರಿಯಲು ನಮಗೆ ಲಭ್ಯವಿರುವ ಆಧಾರಗಳು ಅಥವಾ ಆಕರಗಳು ಅತ್ಯಲ್ಪವಾದರೂ ಅವುಗಳ ನೀಡುವ ಮಾಹಿತಿ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು ಅಂತ. ಕಡಿಮೆ ಇದ್ರೂ ಸಹ ಆಕಾರಗಳು ಅಥವಾ ಆಧಾರಗಳು ಅವು ನೀಡುವಂತಹ ಮಾಹಿತಿ ಅತ್ಯಂತ ನಮಗೆ ಅಮೂಲ್ಯವಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಆಗಲೇ ಹೇಳಿದ ಹಾಗೆ ಮೆಗಸ್ತಾನಿಸನ ಒಂದು ಇಂಡಿಕಾ ಗ್ರಂಥದಿಂದ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಯಾವ ರೀತಿ ಆಡಳಿತ ಇತ್ತು ಅಂತಕ್ಕಂಥದ್ದು ನಮಗೆ ತಿಳಿದು ಬರುತ್ತೆ. ಅವನು ಮೌರ್ಯರ ರಾಜಧಾನಿ ಪಾಟಲಿಪುತ್ರದಲ್ಲಿನ ತನ್ನ ಅನುಭವಗಳನ್ನು ಮೆಗಸ್ತಾನಿಸನು ಇಂಡಿಕಾ ಗ್ರಂಥದಲ್ಲಿ ದಾಖಲಿಸಿದ್ದಾನೆ ಅಂತೇಳಿ, ಇದರಿಂದ ನಮಗೆ ಏನಂದ್ರೆ ಚಂದ್ರಗುಪ್ತ ಮೌರ್ಯನ ಆಡಳಿತದ ಬಗ್ಗೆ ಮಾಹಿತಿ ನಮಗೆ ತಿಳಿದು ಬರುತ್ತೆ. ಹಾಗೇನೆ
ಮೆಗಸ್ತನೀಸ್ ಇಂಡಿಕಾ ಕೃತಿಯನ್ನು ನಮಗೆ ಇಂದು ದೊರೆತಿಲ್ಲವಾದರೂ ಸಹ ಅದರಲ್ಲಿನ ಸಂಗತಿಗಳನ್ನು ನಂತರ ಬಂದ ಗ್ರೀಕ್ನ ಬರಹಗಾರರಿಂದ ಅಥವಾ ಗ್ರೀಕ್ನ ಬರಹಗಾರರಾದ ಡಿಯೋಡೋರಸ್ ಮತ್ತೆ ಸ್ಟ್ರಾಬೋ, ಪ್ಲಿನಿ ಮತ್ತೆ ಅರಿಯನ್ ಅವರುಗಳು ತಮ್ಮ ಗ್ರಂಥದಲ್ಲಿ ದಾಖಲಿಸಿದ್ದಾರೆ. ಒಂದು ಏನು ದುರಂತ ಅಂತಂದ್ರೆ, ಮೆಗಸ್ತನೀಸ್ ಬರೆದಿರ್ತಕ್ಕಂಥ ಇಂಡಿಕಾ ಗ್ರಂಥ ಇವತ್ತಿಗೂ ನಮಗೆ ಸಿಕ್ಕಿಲ್ಲ. ಆದ್ರೆ ಆ ಮೆಗಸ್ತನೀಸ್ನ ನಂತರ ಬಂದಿರತಕ್ಕಂಥ ಗ್ರೀಕ್ ಬರಹಗಾರರು ಏನ್ ಮಾಡಿದ್ದಾರೆ ಅಂತಂದ್ರೆ, ಆ ಇಂಡಿಕಾ ಗ್ರಂಥವನ್ನು ಅಧ್ಯಯನವನ್ನು ಮಾಡಿದ್ದಾರೆ. ಅವರು ಮಾಡಿದ ಆ ಇಂಡಿಕಾ ಗ್ರಂಥದಲ್ಲಿನ ಅಧ್ಯಯನವನ್ನ ತಮ್ಮ ಗ್ರಂಥದಲ್ಲಿ ದಾಖಲಿಸಿದ್ದಾರೆ. ಅದರಲ್ಲಿ ಚಂದ್ರಗುಪ್ತ ಮೌರ್ಯನ ಬಗ್ಗೆ, ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. ಹಾಗಾಗಿ ನಮಗೆ ಅವರಿಂದ ನಮಗೆ ಏನಾಗುತ್ತೆ ಅಂದ್ರೆ, ಭಾರತದಲ್ಲಿ ಮೌರ್ಯ ಸಾಮ್ರಾಜ್ಯ, ಮೊದಲನೇ ಸಾಮ್ರಾಜ್ಯ, ಚಂದ್ರಗುಪ್ತ ಮೌರ್ಯನ ಒಂದು ಸಾಮ್ರಾಜ್ಯ ಹೇಗಿತ್ತು ಅಂತಕ್ಕಂಥ ಮಾಹಿತಿ ನಮಗೆ ಹೇಗೆ ಅಂತಂದ್ರೆ, ಗ್ರೀಕ್ ಬರಹಗಾರರಿಂದ. ಇಂಡಿಕಾ ಗ್ರಂಥವನ್ನ ಮೆಗಸ್ತನೀಸ್ ಬರೆದ, ಬಟ್ ಆದ್ರೆ ಅದು ನಮಗೆ ಇವತ್ತಿಗೂ ಅದು ನಮಗೆ ಸಿಕ್ಕಿಲ್ಲ. ಆದ್ರೆ ಆ ಸಂದರ್ಭದಲ್ಲಿನ ಇತರೆ ಬರಹಗಾರರು ಏನ್ ಮಾಡಿದ್ರು ಅಂತಂದ್ರೆ, ಇಂಡಿಕಾ ಗ್ರಂಥವನ್ನ ಅಧ್ಯಯನ ಮಾಡಿ ಅದನ್ನ ತಮ್ಮ ಗ್ರಂಥದಲ್ಲಿ ಏನ್ ಮಾಡಿದ್ರು, ದಾಖಲಿಸಿದ್ರು. ಇದರಿಂದ ನಮಗೇನಾಗುತ್ತೆ ಅಂತಂದ್ರೆ, ಮೌರ್ಯ ಸಾಮ್ರಾಜ್ಯದ ಆಡಳಿತದ ಬಗ್ಗೆ ನಮಗೆ ಗೊತ್ತಾಗುತ್ತೆ. ನಗರಾಡಳಿತ, ಸಾಮಾಜಿಕ ಮತ್ತೆ ಆರ್ಥಿಕ ಸಂಗತಿಗಳು ಸಹ ನಮ್ಗೆ ಏನಾಗುತ್ತೆ ಅಂದ್ರೆ ಅವಾಗ ಗೊತ್ತಾಯ್ತು. ಇನ್ನು ಅರ್ಥಶಾಸ್ತ್ರವನ್ನ ಚಂದ್ರಗುಪ್ತ ಮೌರ್ಯನ ಗುರು ಹಾಗೂ ಪ್ರಧಾನಮಂತ್ರಿಯಾದ ಕೌಟಿಲ್ಯ ಬರೆದಿರತಕ್ಕಂಥದ್ದು. ಅವರಿಗೆ ಚಾಣಕ್ಯ, ವಿಷ್ಣುಗುಪ್ತ ಮತ್ತೆ ಕೌಟಿಲ್ಯ, ಚಾಣಕ್ಯ, ವಿಷ್ಣುಗುಪ್ತ ಮತ್ತೆ ಕೌಟಿಲ್ಯ ಅಂತಕ್ಕಂಥ 3 ಹೆಸರುಗಳು ಇರ್ತವೆ. ಮೌರ್ಯ ಸಾಮ್ರಾಜ್ಯದ ಒಂದು ಕಂದಾಯ ಮಂತ್ರಿ. ಅರ್ಥಶಾಸ್ತ್ರ ಗ್ರಂಥ ಸಂಸ್ಕೃತ ಭಾಷೆಯಲ್ಲಿ ರಚಿಸಲ್ಪಟ್ಟಿರ್ತಕ್ಕಂಥದ್ದು. ಇದು ರಾಜನೊಬ್ಬನು ತಿಳಿಯಲೇಬೇಕಾದಂಥ ರಾಜ್ಯಾಡಳಿತ, ವಿದೇಶಾಂಗ ನೀತಿ, ನ್ಯಾಯ, ದಾನ, ಇತರೆ ಸಂಗತಿಗಳನ್ನು ವಿವರವಾಗಿ ಏನು ಮಾಡಿದ್ದಾನೆ ಅಂದ್ರೆ ತನ್ನ ಇಂಡಿಕಾ ಗ್ರಂಥದಲ್ಲಿ ತಿಳಿಸಿದ್ದಾನೆ. ವಿದ್ಯಾರ್ಥಿಗಳೇ, ನೀವು ಚಂದ್ರಗುಪ್ತ ಮೌರ್ಯ ಮತ್ತೆ ಚಾಣಕ್ಯ, ಕೌಟಿಲ್ಯ ಈ ಹೆಸರುಗಳನ್ನ ಈಗಾಗಲೇ ಸಾಕಷ್ಟು ಬಾರಿ ತಿಳಿದುಕೊಂಡಿದ್ದೀವಿ. ಕೌಟಿಲ್ಯ ಅಂತಕ್ಕಂಥವನು ಚಂದ್ರಗುಪ್ತ ಮೌರ್ಯನ ಗುರು ಮತ್ತು ಅವನ ಪ್ರಧಾನಮಂತ್ರಿ. ಈತ ಬರೆದಿರತಕ್ಕಂಥ ಗ್ರಂಥ ಅರ್ಥಶಾಸ್ತ್ರ ಅಂತಕ್ಕಂಥದ್ದು. ಅದು ಸಂಸ್ಕೃತದಲ್ಲಿ ಬರೆದಿರತಕ್ಕಂಥದ್ದು. ಒಬ್ಬ ರಾಜನಾಗಬೇಕಾದವನು ಅಥವಾ ರಾಜನು ಹೇಗಿರಬೇಕು ಅಂತಕ್ಕಂಥ ಮಾಹಿತಿಯನ್ನು ತಿಳಿಸ್ತಕ್ಕಂಥ ಗ್ರಂಥ. ರಾಜನು ಹೇಗಿರಬೇಕು ಅಂತಕ್ಕಂಥದ್ದನ್ನ ತಿಳಿಸ್ತಕ್ಕಂಥ ಒಂದು ಗ್ರಂಥ ಇದಾಗಿದೆ ಅಂತ ಹೇಳ್ಬೋದು. ಇನ್ನು ಈ ಗ್ರಂಥದಿಂದ ಮೌರ್ಯರ ಕಾಲದ ರಾಜಕೀಯ, ಆರ್ಥಿಕ, ಆಡಳಿತಾತ್ಮಕ, ಸಾಮಾಜಿಕ ಮೊದಲಾದ ಸಂಗತಿಗಳನ್ನು ನಾವು ತಿಳಿಯಬಹುದು. ಇಲ್ಲಿ ಮುದ್ರಾ ರಾಕ್ಷಸ ಅಂತ ಬರುತ್ತೆ. ಏನು ಮುದ್ರಾ ರಾಕ್ಷಸ ಅಂತ, ಇದನ್ನ ವಿಶಾಖದತ್ತ ಬರೆದ ಅಂತ. ಇದನ್ನ ಯಾರು ಬರೀತಾರೆ ಅಂದ್ರೆ ವಿಶಾಖದತ್ತ ಬರೀತಾನೆ. ಇದು ಒಂದು ಸಂಸ್ಕೃತ ನಾಟಕ. ಇದು ಮುದ್ರಾ ರಾಕ್ಷಸ ಅಂತಕ್ಕಂಥದ್ದೇನಿದು ಒಂದು ಸಂಸ್ಕೃತ ನಾಟಕ. ಇದರಲ್ಲಿ ಕೌಟಿಲ್ಯ, ಚಂದ್ರಗುಪ್ತ ಮೌರ್ಯ ಅಧಿಕಾರಕ್ಕೆ ತಂದ ಕಥಾನಕವು ನಿರೂಪಿತವಾಗಿರ್ತಕ್ಕಂಥದ್ದು ಅಂತ. ಏನಂದ್ರೆ ಇದರಲ್ಲಿ ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನನ್ನ ಅಧಿಕಾರಕ್ಕೆ ಹೇಗೆ ತಂದ ಅಂತಕ್ಕಂಥ ಒಂದು ಮಾಹಿತಿ ಕಥಾರೂಪದಲ್ಲಿ ಇರತಕ್ಕಂಥದ್ದು ಮುದ್ರಾ ರಾಕ್ಷಸದಲ್ಲಿ. ಚಂದ್ರಗುಪ್ತ ಮೌರ್ಯ ಹೇಗೆ ಒಂದು ಮೌರ್ಯ ಸಾಮ್ರಾಜ್ಯವನ್ನು ಕಟ್ಟಿದ, ಅವನನ್ನ ಕಟ್ಟಿಸಿ ಇರತಕ್ಕಂತಹ ಕೌಟಿಲ್ಯನ ಪಾತ್ರ ಏನು, ಎಲ್ಲ ಮಾಹಿತಿಗಳು ಮುದ್ರಾ ರಾಕ್ಷಸದಲ್ಲಿರ್ತಕ್ಕಂಥದ್ದು. ಇದನ್ನ ಬರೆದಿರ್ತಕ್ಕಂಥವನು ವಿಶಾಖದತ್ತ ಅಂತಕ್ಕಂಥದ್ದು. ಇದೊಂದು ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಒಂದು ನಾಟಕ ಅಂತ ಹೇಳ್ಬೋದು. ಹಾಗೇನೆ ದೀಪವಂಶ, ಮಹಾವಂಶ ಇವು ಸಹ ಶ್ರೀಲಂಕಾದ ಬೌದ್ಧ ಸಾಹಿತ್ಯ ಕೃತಿಗಳು. ಇದರಲ್ಲಿ ಅಶೋಕನು ಬೌದ್ಧ ಧರ್ಮವನ್ನ ಶ್ರೀಲಂಕಾಗೆ ವಿಸ್ತರಿಸಿದ ಬಗೆಗಿನ ವಿವರಗಳು ನಮಗೆ ಏನ್ ಮಾಡ್ತಾ ಇದ್ದಾವೆ ಅಂದ್ರೆ ಸಿಗ್ತಾ ಇದ್ದಾವೆ ಅಂತ ನೋಡ್ರಿ. ದೀಪವಂಶ, ಮಹಾವಂಶ ಅಂತಕ್ಕಂಥ 2 ಕೃತಿಗಳು ಬೌದ್ಧ ಧರ್ಮಕ್ಕೆ
ಬೌದ್ಧ ಸಾಹಿತ್ಯಕ್ಕೆ ಅಥವಾ ಸಾಹಿತ್ಯದ ಒಂದು ಬೆಳವಣಿಗೆಗೆ ಕೈಗನ್ನಡಿಯಾಗಿರ್ತಕ್ಕಂಥವುಗಳು ಎರಡು ದೀಪವಂಶ, ಮಹಾವಂಶ. ಈ ಎರಡು ಕೃತಿಗಳಿಂದ ಅಶೋಕ ಶ್ರೀಲಂಕಾದಲ್ಲಿ ಹೇಗೆ ಬೌದ್ಧ ಧರ್ಮವನ್ನು ವಿಸ್ತರಿಸಿದ ಅಂತಕ್ಕಂಥ ಮಾಹಿತಿಗಳು, ವಿವರಗಳು ನಮಗೆ ತಿಳಿದು ಬರ್ತಾ ಇವೆ ವಿದ್ಯಾರ್ಥಿಗಳು. ಹಾಗೇನೆ ಅಶೋಕನ ಶಾಸನಗಳು ಸಹ ಸಾಕಷ್ಟಿದವು. ಅಶೋಕನ ಬಗೆಗೆ ಅತ್ಯಂತ ಅಧಿಕೃತವಾಗಿ ಹೇಳುವ ದಾಖಲೆಗಳೆಂದರೆ ಶಾಸನಗಳು. ಈ ಶಾಸನಗಳಿಂದ ಸಾಮ್ರಾಜ್ಯದ ವಿಸ್ತಾರ, ಸಂದೇಶ, ಧರ್ಮದ ಸಂದೇಶ, ವಿಚಾರ, ಕಳಿಂಗ ಯುದ್ಧದ ಮೊದಲಾದ ಸಂಗತಿಗಳು ನಮಗೇನಾದರೂ ತಿಳಿದು ಬಂದರೆ ಅದು ಅಶೋಕನ ಶಾಸನಗಳಿಂದ ನಮಗೆ ತಿಳಿದು ಬರುತ್ತೆ. ನೆನಪಿರಲಿ, ಅಶೋಕ ಚಕ್ರವರ್ತಿ ಒಂದೇ ಒಂದು ಯುದ್ಧವನ್ನು ಮಾಡಿರ್ತಾನೆ. ಆ ಯುದ್ಧ ಯಾವುದು ಅಂದ್ರೆ ಕಳಿಂಗ ಯುದ್ಧ. ಆ ಯುದ್ಧವನ್ನು ಅದೇ ಮೊದಲನೆಯ ಯುದ್ಧ, ಅದೇ ಕೊನೆಯ ಯುದ್ಧ ಅಂತ. ಯಾಕೆ ಮುಂದೆ ಯುದ್ಧ ಮಾಡಲಿಲ್ಲ ಆತ ಅಂತಕ್ಕಂಥದ್ದು. ಮುಂದೆ ಆತ ಯುದ್ಧವನ್ನ ಮಾಡಲಿಲ್ಲ, ಯಾಕೆ ಮಾಡಲಿಲ್ಲ, ಏನು ಅಂತಕ್ಕಂಥದ್ದನ್ನು ಅಶೋಕನ ಬಗ್ಗೆ ಹೇಳಬೇಕಾದ್ರೆ ನಾನು ಅದರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರವಾಗಿಯೂ ಸಹ ನಾನು ಅವಾಗ ಹೇಳ್ತೀನಿ. ಇನ್ನು ಇಲ್ಲಿಯವರೆಗೂ ನಾವು ಆಕಾರಗಳ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ನೇರವಾಗಿ ನಾವು ಎಲ್ಲಿಗೆ ಬರೋಣ ಅಂತಂದ್ರೆ ಮೌರ್ಯರ ಬಗ್ಗೆ ತಿಳಿದುಕೊಳ್ಳೋಣ. ಬರೀ ಆಕಾರಗಳಾಯ್ತು. ಈಗ ಚಂದ್ರಗುಪ್ತ ಮೌರ್ಯ, ಬಿಂದುಸಾರ ಮತ್ತೆ ಅಶೋಕ, ಇವ್ರ ಬಗ್ಗೆ ನಾವು ಏನ್ ಮಾಡೋಣ ಅಂತಂದ್ರೆ ಹೇಗೆ ಆಡಳಿತ ಮಾಡಿದ್ರು ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳೋಣ. ನಮಗೆ ಇಲ್ಲಿ ಮಟ್ಟ ನಾವು ಅಧ್ಯಯನ ಮಾಡಿದ್ದೇನಪ್ಪಾ ಅಂದ್ರೆ ಚಂದ್ರಗುಪ್ತ ಮೌರ್ಯರು ಅಥವಾ ಮೌರ್ಯ ಸಾಮ್ರಾಜ್ಯದ ಮಾಹಿತಿ ನಮಗೆ ಹೇಗೆ ಇತಿಹಾಸದಲ್ಲಿ ದಾಖಲಾಗಿದೆ ಅಂತಕ್ಕಂಥ, ದಾಖಲಾಗಲಿಕ್ಕೆ ನಮಗೆ ಏನೆಲ್ಲ ಆಕಾರಗಳು ಸಿಕ್ಕು ಅನ್ನೋದ್ರ ಬಗ್ಗೆ ನಾನು ಹೇಳಿದೆ. ಇನ್ಮೇಲೆ ಹೇಳೋದೇನಪ್ಪ ಅಂತಂದ್ರೆ ಅವರ ಆಡಳಿತವನ್ನು ಹೇಳ್ತೇನೆ. ಚಂದ್ರಗುಪ್ತ ಮೌರ್ಯ ಸಾಮಾನ್ಯ ಶಕೆ 321ರಿಂದ 298 ಅಂತ. ಚಂದ್ರಗುಪ್ತ ಮೌರ್ಯ ಸಾಮಾನ್ಯ ಶಕೆ 321ರಿಂದ 298 ಅಂತ ಹೇಳ್ಬೋದು. ಮೌರ್ಯ ಸಾಮ್ರಾಜ್ಯವನ್ನ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನೆ, ಸ್ಥಾಪನೆಯನ್ನು ಮಾಡ್ತಾನೆ. ಮೌರ್ಯ ಸಾಮ್ರಾಜ್ಯವನ್ನ ಯಾರು ಅಂತಂದ್ರೆ ಚಂದ್ರಗುಪ್ತ ಮೌರ್ಯ ಅಂತೇಳಿ. ಇನ್ನು ಚಂದ್ರಗುಪ್ತ ಮೌರ್ಯನು ತನ್ನ ಗುರುವಾಗಿರ್ತಕ್ಕಂತಹ ಕೌಟಿಲ್ಯನ ಮಾರ್ಗದರ್ಶನದಲ್ಲಿ ನಂದ ವಂಶದ ಕೊನೆಯ ದೊರೆಯನ್ನ ಅಧಿಕಾರದಿಂದ ಪದಚ್ಯುತಗೊಳಿಸಿ ತನ್ನ 25ನೇ ವಯಸ್ಸಿನಲ್ಲಿ ಚಂದ್ರಗುಪ್ತ ಮೌರ್ಯ ಅಧಿಕಾರಕ್ಕೆ ಬಂದ. ವಿದ್ಯಾರ್ಥಿಗಳೇ, ಚಂದ್ರಗುಪ್ತ ಮೌರ್ಯನಿಗೆ ಕೇವಲ 25 ವರ್ಷ ಆಗಿರುತ್ತೆ. ಈತನ ಗುರುಗಳಾಗಿರ್ತಕ್ಕಂಥ ಕೌಟಿಲ್ಯನ ಮಾರ್ಗದರ್ಶನದಲ್ಲಿ ನಂದ ವಂಶದ ಕೊನೆಯ ದೊರೆಯನ್ನ ಅಧಿಕಾರದಿಂದ ಪದಚ್ಯುತಗೊಳಿಸಿ ತಾನು ಅಧಿಕಾರವನ್ನ ಪಡಿತಾನೆ. ಸಹಕಾರ ಯಾರದು, ಕೌಟಿಲ್ಯನದು. ಈ ಹೊತ್ತಿಗೆ ಅಂತಂದ್ರೆ ಚಂದ್ರಗುಪ್ತ ಮೌರ್ಯ ಅಧಿಕಾರಕ್ಕೆ ಬಂದ ಸಮಯದಲ್ಲಿ ಅಂತ. ಭಾರತದಲ್ಲಿ ಪಂಜಾಬ್ ಪ್ರಾಂತ್ಯದವರೆಗಿನ ಈ ಪ್ರದೇಶವನ್ನ ಅಲೆಕ್ಸಾಂಡರ್ನ ಉತ್ತರಾಧಿಕಾರಿಯಾದ ಶೆಲ್ಯೂಕಸ್ ನಿಕಾಟರ್ ಅಂತಕ್ಕಂಥವನು ಆಳ್ತಿರ್ತಾನೆ. ಯಾರು? ಶೆಲ್ಯೂಕಸ್ ನಿಕಾಟರ್ ಅಂತಕ್ಕಂಥವನು ಆಳ್ತಿರ್ತಾನೆ ಅಂತೇಳಿ. ಇನ್ನು ಸಾಮಾನ್ಯ ಶಕೆ 305ರಲ್ಲಿ ಅವರೊಂದಿಗೆ ಚಂದ್ರಗುಪ್ತ ಮೌರ್ಯನು ಯುದ್ಧವನ್ನ ಸಾರ್ತಾನೆ, ಶೆಲ್ಯೂಕಸ್ ಅಂತಕ್ಕಂಥವನು. ಹೀಗೆ ಅಂತಿಮವಾಗಿ ಯುದ್ಧ ನಡೆಯುತ್ತೆ. ಈ ಯುದ್ಧ ಒಪ್ಪಂದದೊಂದಿಗೆ ಏನಾಗುತ್ತೆ ಅಂದ್ರೆ ಅಂತ್ಯಗೊಳ್ಳುತ್ತೆ. ಯಾವುದರೊಂದಿಗೆ? ಶೆಲ್ಯೂಕಸ್ನೊಂದಿಗೆ ಚಂದ್ರಗುಪ್ತ ಮೌರ್ಯ ಒಪ್ಪಂದ ಮಾಡಿಕೊಳ್ಳುವ ಮುಖಾಂತರ ಯುದ್ಧವನ್ನು ಅಂತ್ಯಗೊಳಿಸ್ತಾನೆ. ಅದರಂತೆ ಶೆಲ್ಯೂಕಸ್ನ ಇಂದಿನ ಅಫ್ಘಾನಿಸ್ತಾನ ಮತ್ತು ಬಲೂಚಿಸ್ತಾನ್ ಪ್ರದೇಶಗಳು ಸೇರಿದಂತೆ 4 ಪ್ರಾಂತ್ಯಗಳನ್ನು ಚಂದ್ರಗುಪ್ತ ಮೌರ್ಯನಿಗೆ ವಹಿಸಿಕೊಟ್ಟ. ಇವತ್ತಿನ ಅಫ್ಘಾನಿಸ್ತಾನ, ಬಲೂಚಿಸ್ತಾನ, ಇತರೆ 4 ಪ್ರಾಂತ್ಯಗಳನ್ನು ಯಾರಿಗೆ ವಹಿಸಿಕೊಟ್ಟ ಅಂತಂದ್ರೆ ಚಂದ್ರಗುಪ್ತ ಮೌರ್ಯನಿಗೆ ವಹಿಸಿಕೊಟ್ಟ. ಕಾರಣ ಏನಪ್ಪಾ ಅಂದ್ರೆ ಇವರಿಬ್ಬರ ಮಧ್ಯೆ ನಡೆದಿರ್ತಕ್ಕಂಥ ಒಂದು ಒಪ್ಪಂದ. ಹಾಗೇನೆ ತನ್ನ ಮಗಳನ್ನ ಚಂದ್ರಗುಪ್ತನಿಗೆ ವಿವಾಹ ಮಾಡಿಕೊಟ್ಟ ಅಂತ ಅಲ್ಲದೆ ತನ್ನ ಶೆಲ್ಯೂಕಸ್ ಏನ್ ಮಾಡ್ತಾನೆ ಅಂದ್ರೆ ತನ್ನ ಮಗಳನ್ನ ಚಂದ್ರಗುಪ್ತ ಮೌರ್ಯನಿಗೆ ವಿವಾಹ ಮಾಡಿಕೊಟ್ಟ. ಇದರಿಂದ ಮಗಧ ಸಾಮ್ರಾಜ್ಯ ವಾಯುವ್ಯ ವಿಭಾಗದಲ್ಲಿ
ವಿಸ್ತಾರವಾಗಿರ್ತಕ್ಕಂಥ ಭೂಪ್ರದೇಶದ ಈ ಮೌರ್ಯ ಸಾಮ್ರಾಜ್ಯಕ್ಕೆ ಸಿಕ್ತು. ಹಾಗಾಗಿ ಬಹಳ ವಿಸ್ತಾರವಾಗಿರ್ತಕ್ಕಂಥ ಭೂಪ್ರದೇಶಕ್ಕೆ ಅಧಿಪತಿಯಾಗ್ತಾನೆ ಚಂದ್ರಗುಪ್ತ ಮೌರ್ಯ. ನೋಡಿ, ಇಲ್ಲಿ ಶೆಲುಕಸ್ ಏನ್ ಮಾಡಿದ ಅಂದ್ರೆ, ಒಪ್ಪಂದ ಮಾಡಿಕೊಂಡು ಕೇವಲ ಪ್ರಾಂತ್ಯಗಳನ್ನು ಮಾತ್ರ ಬಿಟ್ಕೊಡ್ಲಿಲ್ಲ, ಜೊತೆಗೆ ತನ್ನ ಮಗಳನ್ನ ಏನ್ ಮಾಡ್ತಾನೆ ಅಂದ್ರೆ ವಿವಾಹ ಮಾಡಿಕೊಟ್ಟ. ರಕ್ತ ಸಂಬಂಧವನ್ನು ಬೆಳೆಸ್ತಾನೆ. ರಕ್ತ ಸಂಬಂಧ ಬೆಳೆಸಿರೋದ್ರಿಂದ ವಾಯುವ್ಯ ಭಾರತದಲ್ಲಿ ಬಹುತೇಕ ಭಾಗಗಳು, ಅದರಲ್ಲೂ ಉತ್ತರ ಭಾರತದಲ್ಲಿ ಸಂಪೂರ್ಣ ಭಾಗ ಒಂದು ಮೌರ್ಯರ ಸಾಮ್ರಾಜ್ಯದ ಅಧೀನಕ್ಕೆ ಬಂತು. ಹಾಗಾಗಿ ವಿಶಾಲ ಭೂಪ್ರದೇಶಕ್ಕೆ ಅಧಿಪತಿಯಾಗ್ತಾನೆ ಚಂದ್ರಗುಪ್ತ ಮೌರ್ಯ. ಜೈನ ಧರ್ಮದ ಒಂದು ಸಂಪ್ರದಾಯದ ಪ್ರಕಾರ ನೋಡಿ, ಯಾವುದು ಅಂದ್ರೆ ಜೈನ ಧರ್ಮದ ಒಂದು ಸಂಪ್ರದಾಯದ ಪ್ರಕಾರ ಚಂದ್ರಗುಪ್ತ ಮೌರ್ಯನು ತನ್ನ ಕೊನೆಯ ಕಾಲದಲ್ಲಿ ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ, ಪ್ರಖ್ಯಾತ ದೊರೆ ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ಕ್ಷಣಗಳಲ್ಲಿ ಜೈನ ಧರ್ಮದ ಒಂದು ಸಂಪ್ರದಾಯದ ಪ್ರಕಾರ ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಅವನು ಸಾಮ್ರಾಜ್ಯವನ್ನು ತನ್ನ ಮಗನಾದ ಬಿಂದುಸಾರನಿಗೆ ವಹಿಸಿ ಜೈನ ಗುರು ಭದ್ರಬಾಹು ಹಾಗೂ ಕೆಲವು ಯತಿಗಳೊಡನೆ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ಶ್ರವಣಬೆಳಗೊಳಕ್ಕೆ ಬರ್ತಾನೆ ಚಂದ್ರಗುಪ್ತ ಮೌರ್ಯ. ನೋಡಿ, ಹಿರಿಯನಾಗಿರ್ತಕ್ಕಂಥ ಚಂದ್ರಗುಪ್ತ ಮೌರ್ಯ ತನ್ನ ವಯಸ್ಸಾದ ಕಾಲದಲ್ಲಿ ಮಗನಿಗೆ ಅಧಿಕಾರವನ್ನ ತ್ಯಜಿಸಿ, ಮಗನಿಗೆ ಅಧಿಕಾರವನ್ನ ಕೊಟ್ಟು ಜೈನ ಗುರುಗಳಾಗಿರ್ತಕ್ಕಂಥ ಭದ್ರಬಾಹುವಿನ ಜೊತೆ ಹಾಗೂ ಕೆಲವೊಂದಿಷ್ಟು ಯತಿಗಳ ಜೊತೆ ಎಲ್ಲಿ ಬಂದ ಅಂದ್ರೆ ದಕ್ಷಿಣ ಭಾರತದ ಈಗಿನ ಕರ್ನಾಟಕದ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳಕ್ಕೆ ಬಂದ. ಈ ಸಂಪ್ರದಾಯವು ಯಾವ ಸಂಪ್ರದಾಯ ಅಂದ್ರೆ ಜೈನ ಸಂಪ್ರದಾಯವು ಅಂತಿಮವಾಗಿ ಸಲ್ಲೇಖನ ವ್ರತವನ್ನ ಕೈಗೊಂಡು ಅಲ್ಲಿಯೇ ಮರಣ ಹೊಂದಿದನೆಂದು ಇತಿಹಾಸ ಹೇಳುತ್ತೆ. ಏನ್ ಹೇಳುತ್ತೆ ಅಂದ್ರೆ ನಮಗೆ ಇತಿಹಾಸ ಹೇಳುತ್ತೆ. ಚಂದ್ರಗುಪ್ತ ಮೌರ್ಯ ಹಾಸನಕ್ಕೆ ಬಂದು ಹಾಸನದ ಹತ್ತಿರ ಶ್ರವಣಬೆಳಗೊಳಕ್ಕೆ ಬಂದು ಅಲ್ಲಿ ಸಲ್ಲೇಖನ ವ್ರತವನ್ನ ಕೈಗೊಂಡು ಮರಣವನ್ನ ಹೊಂದಿದ. ವಿದ್ಯಾರ್ಥಿಗಳು, ಹಾಗೆ ಅವನ ಮಗನಾಗಿರ್ತಕ್ಕಂತಹ ಬಿಂದುಸಾರನು ಅಧಿಕಾರಕ್ಕೆ ಬರ್ತಾನೆ, ಅಧಿಕಾರವನ್ನು ನಡೆಸ್ತಾನೆ. ಹಾಗೇನೆ ಅಧಿಕಾರವನ್ನು ನಡೆಸಿರ್ತಕ್ಕಂಥ ಈತ ಮುಂದೆ ತನ್ನ ಮಗನಾಗಿರ್ತಕ್ಕಂಥ ಬಿಂದುಸಾರನಿಗೆ ಅಧಿಕಾರವನ್ನು ಬಿಟ್ಟು ಕೊಟ್ಟ. ಸಾಮಾನ್ಯವಾಗಿ ನಾವು ನೀವುಗಳೆಲ್ಲ ಅಶೋಕ ಅಂತಕ್ಕಂಥ ಹೆಸರನ್ನ ನಾವು ಪ್ರಾಥಮಿಕ ಶಾಲೆಯಿಂದಲೇ ಅವನ ಹೆಸರನ್ನು ತಿಳ್ಕೊಂಡಿದ್ದೀವಿ. 1ನೇ ತರಗತಿಯಿಂದ ಅಶೋಕ ಚಕ್ರವರ್ತಿ ಅಂತ. ಚಕ್ರವರ್ತಿ ಅಂತಕ್ಕಂಥ ಹೆಸರು ಅಶೋಕನ ಹೆಸರಿನ ಜೊತೆ ಸೇರಿಕೊಂಡಿದೆ ಅಂತಂದ್ರೆ ಅದರ ಅರ್ಥ ಈ ದೇಶದ ಇತಿಹಾಸದಲ್ಲಿ ಅಶೋಕ ಚಕ್ರವರ್ತಿ ಯಾವುದೇ ಯುದ್ಧಗಳನ್ನು ಮಾಡದೆ ಶಾಂತಿಯಿಂದ, ಅಹಿಂಸೆಯಿಂದ ಅಖಂಡ ಭಾರತವನ್ನ ತನ್ನ ಆಳ್ವಿಕೆಗೆ ಒಳಪಡಿಸಿಕೊಟ್ಟಿರ್ತಕ್ಕಂಥ ಏಕೈಕ ರಾಜ ಅಂತಂದ್ರೆ ಅಶೋಕ ಅಂತ. ಅಂತಹ ಅಶೋಕನ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಅಶೋಕ ಚಕ್ರವರ್ತಿ, ಈತನ ಆಳ್ವಿಕೆಯ ಕಾಲ ಸಾಮಾನ್ಯ ಶಕೆ ಪೂರ್ವ 273ರಿಂದ ಸಾಮಾನ್ಯ ಶಕೆ ಪೂರ್ವ 232ರವರೆಗೂ ನಡೆದಿರತಕ್ಕಂಥದ್ದು. 273ರಿಂದ 232ರವರೆಗೂ ನಡೆದಿರತಕ್ಕಂಥದ್ದು. ಭಾರತದ ಇತಿಹಾಸದಲ್ಲಿ ಅಶೋಕನು ಈ ವಂಶದ ಅತ್ಯಂತ ಪ್ರಸಿದ್ಧನಾಗಿರತಕ್ಕಂಥ ರಾಜ. ಬಿಂದುಸಾರನ ಮಗನಾದ ಅಶೋಕನು
ತನ್ನ ತಂದೆಯ ಆಳ್ವಿಕೆಯ ಕಾಲದಲ್ಲಿ ಮಧ್ಯಪ್ರದೇಶದ ಉಜ್ಜಯಿನಿ ಮತ್ತೆ ತಕ್ಷಶಿಲೆ ಪ್ರಾಂತ್ಯಗಳ ರಾಜ್ಯಪಾಲನಾಗಿ ಕಾರ್ಯವನ್ನ ನಿರ್ವಹಿಸ್ತಿರ್ತಾನೆ. ನೋಡಿ, ತಂದೆ ರಾಜನಾಗಿರಬೇಕಾದ್ರೇನೆ ಉಜ್ಜಯಿನಿ ಮತ್ತೆ ತಕ್ಷಶಿಲೆಯಲ್ಲಿ ರಾಜ್ಯಪಾಲನಾಗಿದ್ದ. ಹೀಗಾಗಿ ಅವನಿಗೆ ರಾಜನಾಗುವುದಕ್ಕಿಂತ ಮುಂಚೆನೆ ಆಡಳಿತದ ಅನುಭವ ಅಶೋಕನಿಗಿರುತ್ತೆ. ತಕ್ಷಶಿಲೆಯಲ್ಲಿ ಉಂಟಾದ ದಂಗೆಯನ್ನ ಈತ ಅತ್ಯಂತ ಯಶಸ್ವಿಯಾಗಿ ನಿಗ್ರಹಿಸಿರ್ತಾನೆ ಅಶೋಕ. ಅದಕ್ಕೆ ಅಶೋಕ ಸಾಮ್ರಾಟ್ ಅಂತ ಕರೀತಾರೆ. ಸಾಮ್ರಾಟ್ ಅಶೋಕ ಚಕ್ರವರ್ತಿ ಸಾಮ್ರಾಟ್ ಅಂತ ಹೇಳಿ. ತಂದೆ ಬಿಂದುಸಾರನ ಮರಣ ನಂತರ ಸಿಂಹಾಸನಕ್ಕಾಗಿ ತನ್ನ 99 ಮಂದಿ ಸೋದರರನ್ನ ಕೊಂದು ಅಧಿಕಾರಕ್ಕೆ ಬಂದನೆಂದು ಬೌದ್ಧ ಐತಿಹ್ಯಗಳು ಹೇಳುತ್ತವೆ. ನೋಡಿ, ನಾವು ಇತಿಹಾಸವನ್ನು ನೋಡಿದರೆ ಅಶೋಕ ಸಾಮ್ರಾಟ್ ಚಕ್ರವರ್ತಿ ತಂದೆ ಬಿಂದುಸಾರ ಮರಣ ಹೊಂದಿದ ನಂತರ ಸಿಂಹಾಸನಕ್ಕಾಗಿ ಕಲಹ ನಡೆಯುತ್ತೆ. ಹೀಗೆ ಕಲಹ ನಡೆದಾಗ 99 ಮಂದಿ ಸೋದರರನ್ನ ಕೊಂದು ಅಧಿಕಾರಕ್ಕೆ ಬಂದನೆಂದು ಬೌದ್ಧ ಐತಿಹ್ಯಗಳು ನಮಗೆ ಹೇಳ್ತವೆ. ಬಹುಶಃ ಅಂದ್ರೆ ಇರಬಹುದು ಅಂತ. ಸೋದರರೊಡನೆ 4 ವರ್ಷಗಳ ಕಾಲ ಅಂತಃಕಲಹ ಏರ್ಪಟ್ಟಿರಬಹುದು. ಸಾಮಾನ್ಯ ಶಕೆ ಪೂರ್ವ 269ರಲ್ಲಿ ಸಿಂಹಾಸನಕ್ಕೆ ಬಂದನೆಂದು ಊಹಿಸಲಾಗಿದೆ. ಅಂದ್ರೆ ಸುಮಾರು 3-4 ವರ್ಷಗಳ ಕಾಲ ಸಹೋದರರೊಡನೆ ಕಲಹವನ್ನು ಏರ್ಪಡಿಸಿಕೊಂಡು ಆ ಕಲಹದಲ್ಲಿ ಗೆದ್ದು ಆ ನಂತರ ಸಾಮಾನ್ಯ ಶಕೆ ಪೂರ್ವ 269ರಲ್ಲಿ ಸಿಂಹಾಸನಕ್ಕೆ ಬಂದಿರಬಹುದು ಅಂತಕ್ಕಂಥದ್ದು ನಮಗೆ ಇತಿಹಾಸದಿಂದ ತಿಳಿದು ಬರುತ್ತೆ. ಅಶೋಕ ಚಕ್ರವರ್ತಿ ತನ್ನ ಆಳ್ವಿಕೆಯ 8ನೇ ವರ್ಷದಲ್ಲಿ ಅಶೋಕ ಕಳಿಂಗ ರಾಜ್ಯದ ಮೇಲೆ ಯುದ್ಧವನ್ನು ಸಾರ್ತಾನೆ. ಯಾವ ರಾಜ್ಯದ ಮೇಲೆ ಅಂತಂದ್ರೆ ಕಳಿಂಗ ರಾಜ್ಯದ ಮೇಲೆ ಯುದ್ಧವನ್ನು ಸಾರ್ತಾನೆ. ರಾಜನಾದ ನಂತರ ಅಶೋಕನು ನಡೆಸಿದ ಏಕೈಕ ಯುದ್ಧ ಇದಾಗುತ್ತೆ. ನಿಮಗೆ ಹೇಳಿದೆ ನನ್ನ ಪ್ರಾರಂಭದಲ್ಲಿ, ಅಶೋಕ ಚಕ್ರವರ್ತಿ ಮಾಡಿದ ಒಂದೇ ಯುದ್ಧ, ಅದು ಕಳಿಂಗ ಯುದ್ಧ. ಅದು ಮೊದಲನೇ ಯುದ್ಧನೂ ಹೌದು, ಅದು ಕೊನೆಯ ಯುದ್ಧನೂ ಹೌದು ಅಂತ. ಅದಕ್ಕೆ ಹೇಳ್ತಾರೆ ಏನಂದ್ರೆ ಅಶೋಕ ನಡೆಸಿದ ಏಕೈಕ ಯುದ್ಧ ಕಳಿಂಗ ಯುದ್ಧ ಅಂತ. ಮೌರ್ಯ ಸಾಮ್ರಾಜ್ಯದ ಅಧಿಪತ್ಯವನ್ನು ಒಪ್ಪಿಕೊಳ್ಳದ ಕಳಿಂಗ ರಾಜ್ಯವನ್ನು ಆಕ್ರಮಿಸಲು ಸಾಮಾನ್ಯ ಶಕೆ ಪೂರ್ವ 261ರಲ್ಲಿ ಅಶೋಕನ ಯುದ್ಧವನ್ನು ಸಾರಿಬಿಟ್ಟ. ವಿದ್ಯಾರ್ಥಿಗಳೇ, ಮೌರ್ಯ ಸಾಮ್ರಾಜ್ಯದ ಅಧಿಪತ್ಯವನ್ನು ಒಪ್ಪದ ಕಳಿಂಗ ರಾಜ್ಯದ ಮೇಲೆ ಯುದ್ಧವನ್ನು ಸಾರಿರ್ತಕ್ಕಂಥ ಅಶೋಕ ಈ ಯುದ್ಧದಲ್ಲಿ ಯಶಸ್ಸನ್ನು ಪಡೆದಿದ್ದಾನೆ. ಈ ಯುದ್ಧದಲ್ಲಿ ಯಶಸ್ಸನ್ನು ಪಡೆದಾಗ ಸಾಕಷ್ಟು ದಿಗ್ವಿಜಯವನ್ನು ನಡೆಸ್ತಿರ್ತಾನೆ ಗೆದ್ದು ಖುಷಿಯಲ್ಲಿ. ಈ ಯುದ್ಧ ನಡೀತು. ಈ ಯುದ್ಧದ ಬಗ್ಗೆ ಹೇಗೆ ನಮಗೆ ಮಾಹಿತಿ ಸಿಕ್ತು ಅಂತಂದ್ರೆ ನೋಡಿ, ಈ ಯುದ್ಧದ ಬಗೆಗೆ ಅಶೋಕ ತಾನು ಬರೆಸಿದ 13ನೇ ಬಂಡೆಗಲ್ಲು ಶಾಸನ ನಮಗೆ ಇದು ಮಾಹಿತಿಯನ್ನು ಕೊಡುತ್ತೆ. ಅಶೋಕನ 13ನೇ ಬಂಡೆಗಲ್ಲು ಶಾಸನ ನಮಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಯಾವುದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ಅಂತಂದ್ರೆ ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಅದರ ಪ್ರಕಾರ ಅಶೋಕನ ಅಧಿಕಾರಕ್ಕೆ ಬಂದ 8ನೇ ವರ್ಷ ಕಳಿಂಗದ ಮೇಲೆ ಯುದ್ಧ ಸಾರ್ತಾನೆ ಅಂತ. 8 ವರ್ಷ ಆಗಿರುತ್ತೆ. ಆಮೇಲೆ ಕಳಿಂಗದ ಮೇಲೆ ಏನ್ ಮಾಡ್ತಾನೆ ಅಂದ್ರೆ ಯುದ್ಧವನ್ನ ಸಾರಿರ್ತಾನೆ ಅಂತೇಳಿ. ವಿದ್ಯಾರ್ಥಿಗಳೇ, ಇತಿಹಾಸದಲ್ಲಿ ದಾಖಲಾಗಿರ್ತಕ್ಕಂಥ ಯುದ್ಧ ಇದು ಕಳಿಂಗ ಯುದ್ಧ ಅಂತ. ತನ್ನ ಆಧಿಪತ್ಯವನ್ನು ಒಪ್ಪದೇ ಇದ್ದಾಗ
ಅಧಿಕಾರಕ್ಕೆ ಬಂದು 8 ವರ್ಷದ ನಂತರ ಕಳಿಂಗದ ಮೇಲೆ ಯುದ್ಧವನ್ನು ಸಾರಿರ್ತಾನೆ ಅಶೋಕ ಚಕ್ರವರ್ತಿ. ಯುದ್ಧದಲ್ಲಿ 1,50,000 ಜನ ಸೆರೆಯಾಳುಗಳಾಗ್ತಾರೆ. 1,00,000 ಜನರು ಏನಾಗ್ತಾರೆ ಅಂದರೆ ಸತ್ತು ಹೋಗ್ತಾರೆ, ಹತರಾಗ್ತಾರೆ. ಹಲವು ಸಣ್ಣ ಪುಟ್ಟ ಗಾಯಗಳನ್ನು ಮಾಡಿಕೊಂಡಿರ್ತಕ್ಕಂಥವ್ರು, ಅನೇಕ ಜನ ನಿರಾಶ್ರಿತರು ಈ ಸಂದರ್ಭದಲ್ಲಿ ಸಿಗ್ತಾರೆ ವಿದ್ಯಾರ್ಥಿಗಳು. ಹೀಗೆ ಅಶೋಕ ಕಳಿಂಗ ಯುದ್ಧವನ್ನು ನಡೆಸ್ತಾನೆ. ಮುಂದಿನ ಅವಧಿಯಲ್ಲಿ ಈ ಕಳಿಂಗ ಯುದ್ಧದ ನಂತರ ಅಶೋಕ ಯಾಕೆ ಮುಂದಿನ ಯುದ್ಧವನ್ನು ಮಾಡಲಿಲ್ಲ, ಕಳಿಂಗ ಯುದ್ಧವೇ ಅಶೋಕನ ಕೊನೆಯ ಯುದ್ಧ ಯಾಕೆ ಆಗುತ್ತೆ ಎಂಬೆಲ್ಲ ಮಾಹಿತಿಯನ್ನು ನಾನು ನಿಮಗೆ ಮುಂದಿನ ಅವಧಿಯಲ್ಲಿ ಹೇಳ್ತೀನಿ. ಅಶೋಕ, ಅದಕ್ಕಿಂತ ಮುಂಚೆ ಚಂದ್ರಗುಪ್ತ ಮೌರ್ಯ, ಚಂದ್ರಗುಪ್ತ ನಂತರ ಬಿಂದುಸಾರ. ಈಗ ನಾವು ಅಶೋಕನ ಬಗ್ಗೆ ತಿಳಿತಾ ಇದ್ವಿ. ಕಳಿಂಗ ಯುದ್ಧದ ನಂತರ ಏನಾಯಿತು ಅಂತಕ್ಕಂಥದ್ದನ್ನು ಮುಂದಿನ ಅವಧಿಯಲ್ಲಿ ತಿಳಿಯೋಣ. ಎಲ್ರಿಗೂ ನಮಸ್ಕಾರ.